ಇನ್ನು ಈ ಬಾರಿ ಯಾವ ರೀತಿಯಾಗಿ ಸೀಟು ಹಂಚಿಕೆ ಮಾಡೋದು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಹಗ್ಗಜಗ್ಗಾಟ ಇಂದು ಅಂತಿಮ ಹಂತಕ್ಕೆ ಬರಲೇಬೇಕು. ಯಾಕಂದ್ರೆ ಬಹಳ ಕಡಿಮೆ ಇರುವಂತಹ ಅವಧಿ ಅವರಿಗೆ ಫೈನಲ್ ಆಗಲೇಬೇಕಾಗಿದೆ. ಇವತ್ತು ಎಷ್ಟು ಸೀಟನ್ನ ಕಾಂಗ್ರೆಸ್ಗೆ ಕೊಡಬೇಕು, ಎಷ್ಟು ಜೆಡಿಎಸ್ ನಲ್ಲಿ ಉಳಿಸಬೇಕಾಗುತ್ತೆ, ಎಲ್ಲದರ ಬಗ್ಗೆ ಕೂಡ ಅಂತಿಮ ನಿರ್ಧಾರಕ್ಕೆ ಇವತ್ತು ಬರಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫೈನಲ್ ಆಗಬೇಕಾಗಿದೆ ಜೆಡಿಎಸ್ ಕೈ ಕ್ಷೇತ್ರ ಹಂಚಿಕೆ. ಎಷ್ಟು ಕ್ಷೇತ್ರಗಳು ಆರಂಭದಲ್ಲಿ 12 ಸೀಟ್ ಅಂತ ಜೆಡಿಎಸ್ ಪಟ್ಟು ಹಿಡಿದಿತ್ತು, ನಂತರ 10ಕ್ಕೆ ಇಳಿದಿದ್ರು. ಈಗ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದು ಈಗ ನೋಡಬೇಕಾಗುತ್ತೆ. ನಾಳೆ ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಚುನಾವಣಾ ಸಮಿತಿಗೆ ಅಭ್ಯರ್ಥಿಗಳ ಹೆಸರನ್ನು ಕೂಡ ಸಲ್ಲಿಸಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೂ ಮೊದಲು ಕ್ಷೇತ್ರಗಳ ಹಂಚಿಕೆಯನ್ನ ಮುಗಿಸಲೇಬೇಕಾಗಿದೆ. ಹಾಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ವರಿಷ್ಠರಿಗೆ ಬಹಳಷ್ಟು ಒಂದು ಟೆನ್ಷನ್ ಕ್ರಿಯೇಟ್ ಮಾಡಿರೋದು. ಸೀಟು ಹಂಚಿಕೆ ಬಳಿಕವಷ್ಟೇ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಬಹುದು. ಹಾಗಾಗಿ ಇವತ್ತೇ ಅಂತಿಮ ನಿರ್ಧಾರಕ್ಕೆ ನಾಯಕರು ಬರಲಿದ್ದಾರೆ ಅನ್ನೋ ಒಂದು ವಿಚಾರ. ಒಂದೆರಡು ಸ್ಥಾನಗಳ ಹಂಚಿಕೆಯಲ್ಲಿ ಒಂದಷ್ಟು ಬಿಕ್ಕಟ್ಟಿದೆ. ಅದು ಮೈಸೂರು ಇರ್ಬೋದು, ತುಮಕೂರು, ಇಂಥ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಿಕ್ಕಟ್ಟು ಮುಂದುವರೆದಿದೆ. ಸರಿ, ಈಗಾಗಲೇ ಹೇಳ್ತಿದ್ದ ಹಾಗೆ ಮೈಸೂರು ಕ್ಷೇತ್ರದ ಬಗ್ಗೆ ಇನ್ನೂ ಕೂಡ ಒಂದು ಒಮ್ಮತ ಸಿಗ್ತಾ ಇಲ್ಲ. ಒಂದ್ ಕಡೆ ಜೆಡಿಎಸ್ನವರು ಕೂಡ ನಮಗೆ ಬೇಕು ಅಂತ ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ಗಂತೂ ಬಹಳ ಪ್ರತಿಷ್ಠೆಯ ಕಣ. ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೈಸೂರು ಕೊಡಗು ಕ್ಷೇತ್ರಕ್ಕಾಗಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ನಾ ಕೊಡೆ ನೀ ಬಿಡೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ದೋಸ್ತಿ ಲೀಡರ್ಸ್. ಈ ಕಡೆ ಜೆಡಿಎಸ್ ಸಾರಾ ಮಹೇಶ್ ಇರಬಹುದು, ಅದೇ ರೀತಿಯಾಗಿ ಜಿಟಿ ದೇವೇಗೌಡರು, ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಲೇಬಾರದು, ಇದು ನಮ್ಮ ಜೆಡಿಎಸ್ನವರಿಗೆ ಬರಬೇಕು ಅಂತ. ಒಟ್ಟು 8 ಸ್ಥಾನಗಳಿಗೆ ಬೇಡಿಕೆಯನ್ನು ಇಟ್ಟಿರುವಂತಹ ಜೆಡಿಎಸ್ ಬಹಳ ಸ್ಪೆಸಿಫಿಕ್ ಆಗಿ ಮಂಡ್ಯ, ಹಾಸನ, ಮೈಸೂರು ಈ 3 ಕ್ಷೇತ್ರಗಳನ್ನ ಕೂಡ ಮೆನ್ಷನ್ ಮಾಡಿತ್ತು. 7 ಸ್ಥಾನವನ್ನು ಕೊಡೋದಾಗಿ ಕಾಂಗ್ರೆಸ್ ಒಪ್ಪಿದೆ. 6 ಕ್ಷೇತ್ರಗಳ ಬಗ್ಗೆ ಒಪ್ಪಿಗೆಯನ್ನ ನೀಡಿದೆ ಕಾಂಗ್ರೆಸ್. ಆದರೆ 1 ಕ್ಷೇತ್ರ ಮಾತ್ರ ಇನ್ನೂ ಕಗ್ಗಂಟಾಗಿ ಉಳಿದಿದೆ. ಮಂಡ್ಯ, ಹಾಸನ, ಶಿವಮೊಗ್ಗ, ಬೆಂಗಳೂರು ಉತ್ತರ ಕನ್ನಡ, ಬಿಜಾಪುರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ. ಮೈಸೂರು ಕ್ಷೇತ್ರಕ್ಕಾಗಿ ಈಗ ಜೆಡಿಎಸ್ ಪಟ್ಟು ಹಿಡಿದಿದೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು. ಹಳೆ ಮೈಸೂರಿನ ಆ ಒಂದು ಬೆಲ್ಟ್ ಏನಿದೆ ಅದು ಜೆಡಿಎಸ್ಗೆ ಸಿಗಲೇಬೇಕು. ಹಾಸನ, ಮಂಡ್ಯ, ಮೈಸೂರು, ಕೊಡಗು ಈ ಒಂದು ಕ್ಷೇತ್ರಗಳನ್ನ ಪಟ್ಟು ಹಿಡಿದಿರೋದು. ದೇವೇಗೌಡರು ಕೂಡ ಇಲ್ಲಿಂದಲೇ ಸ್ಪರ್ಧಿಸಬೇಕು ಅನ್ನೋದು ಅಲ್ಲಿನ ಲೋಕಲ್ ನಾಯಕರು, ಏನೆಲ್ಲ ಪ್ರಭಾವಿ ನಾಯಕರಿದ್ದಾರೆ. ನಿನ್ನೆ ದೇವೇಗೌಡರ ಜೊತೆ ಸಚಿವ ಸಾರಾ ಮಹೇಶ್ ಅವರು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಸಾಹೇಬ್ರು ಇಲ್ಲಿಂದನೇ ನಿಲ್ಬೇಕು, ನೀವು ಏನೇ ಆದ್ರೂ ಕೂಡ ಮೈಸೂರನ್ನ ಬಿಟ್ಕೊಡಬಾರದು. ಒಂದು ರೀತಿಯಾಗಿ ಆ ಒಂದು ಜಿಲ್ಲೆಗಳ ಬೆಲ್ಟ್ ಏನಿದೆ ಅದು ಜೆಡಿಎಸ್ನ ಅಭ್ಯರ್ಥಿಗಳೇ ಇರಬೇಕು. ಮೈಸೂರು ಕೊಡಗು ಕ್ಷೇತ್ರವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಪ್ತಾನೆ ಇಲ್ಲ. ಹಾಗಾಗಿ ತುಮಕೂರು ಅಥವಾ ಚಿಕ್ಕಬಳ್ಳಾಪುರಕ್ಕೂ ಕೂಡ ಬೇಡಿಕೆ ನೀಡುವಂತಹ ಚಾನ್ಸಸ್ ಇದೆ. ಇದರಲ್ಲಿ ಜೆಡಿಎಸ್ಗೆ ಯಾವ ಕ್ಷೇತ್ರ ಅನ್ನೋದು ಇವತ್ತು ನಿರ್ಧಾರವಾಗುತ್ತೆ. ಒಂದ್ ವೇಳೆ ಮೈಸೂರನ್ನ ಕೊಡದೇ ಇದ್ರೆ ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ನಮಗೆ ಕೊಡಬೇಕಾಗುತ್ತೆ ಅಂತ ಈಗ ಆಲ್ರೆಡಿ ಒಂದ್ ಕಡೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ವೈಎಸ್ವಿ ದತ್ತ ಅವರು ಕೂಡ ಹೇಳಿದ್ರು. ಸಾರಾ ಮಹೇಶ್ ಅವರು ಇತ್ತ ಮೈಸೂರಲ್ಲಿ ನಿಲ್ಲೇಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಧರಣೇಶ್ ನಮ್ಮ ದೆಹಲಿಯ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಇದೀಗ ಒಂದು ಕನ್ಕ್ಲೂಷನ್ಗೆ ಇವತ್ತು ಬರಲೇಬೇಕಾಗಿದೆ. ಫೈನಲಿ ಎಷ್ಟಕ್ಕೆ ಒಪ್ಪೋದು ಅಂತ? 22:8 ಹೇಗೆ ಅಂತ? 20:8 ಅಂತ? ಅವಿನಾಶ್, ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಈ ಸೀಟು ಹಂಚಿಕೆಯ ಹಗ್ಗ ಜಗ್ಗಾಟಕ್ಕೆ ಮುಕ್ತಿ ಸಿಗಲೇಬೇಕಿದೆ. ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ ನಾಯಕರು ಈ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕಿದೆ. ಯಾಕೆಂತಂದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಆ ಸಭೆಗೆ ಇವತ್ತನೇ ಅವರ ಪಕ್ಷದ ಅಭ್ಯರ್ಥಿಗಳ ಹೆಸರುಗಳನ್ನ ಶಿಫಾರಸು ಮಾಡಬೇಕು. ಸೊ ಅವರ ಪಕ್ಷದ ಅಭ್ಯರ್ಥಿಗಳನ್ನ ಅಖೈರುಗೊಳಿಸಬೇಕು ಅಂದ್ರೆ ಸಹಜವಾಗಿ ಅದು ಜೆಡಿಎಸ್ ಜೊತೆಗಿನ ಸೀಟು ಹಂಚಿಕೆ ಈ ಒಂದು ಬಿಕ್ಕಟ್ಟು ಬಗೆಹರಿಲೇಬೇಕು. ಹಾಗಾಗಿ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಬಿಕ್ಕಟ್ಟು ಬಹುತೇಕ ಬಗೆಹರಿಯುತ್ತೆ. ಮತ್ತೆ ಈಗ ಆಕ್ಚುಲಿ ಏನಾಗಿದೆ, ಜೆಡಿಎಸ್ಗೆ 7 ಸೀಟನ್ನ ಬಿಟ್ಕೊಳ್ಳಿಕ್ಕೆ ಈಗ ಕಾಂಗ್ರೆಸ್ ಆಲ್ರೆಡಿ ಒಪ್ಕೊಂಡಿದೆ. ಆದ್ರೆ ಅದ್ರ ಪೈಕಿ 6 ಸೀಟ್ಗಳಲ್ಲಿ ಯಾವುದೇ ವಿವಾದ ಕೂಡ ಇಲ್ಲ. ಜೆಡಿಎಸ್ ಸಮ್ಮತಿ ಕೂಡ ಇದೆ, ಕಾಂಗ್ರೆಸ್ ಕೂಡ ಒಪ್ಕೊಂಡಿದೆ. ಈಗ ಉಳಿದಿರುವಂತದ್ದು ಕೇವಲ 1 ಸೀಟಿನ ವಿಷಯದಲ್ಲಿ, ಅದು ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಅನ್ನುವಂತ ದೃಷ್ಟಿಯಲ್ಲಿ. ಯಾಕೆಂದ್ರೆ ಇಲ್ಲಿ ಹಾಲಿ ಸಂಸದರು ಕಾಂಗ್ರೆಸ್ನವ್ರು ಇರೋದ್ರಿಂದ ಹಾಲಿ ಸಂಸದರಿರುವ ಕ್ಷೇತ್ರಗಳನ್ನ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ, ಕಾಂಗ್ರೆಸ್ನ ರಾಜ್ಯ ನಾಯಕರು ತಯಾರಿಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ತಯಾರಿಲ್ಲ. ಅದರಿಂದಾಗಿ ಸಮಸ್ಯೆ ಆಗಿದೆ. ಆದ್ರೆ ಅಲ್ಲಿ ಜೆಡಿಎಸ್ ನ ಜನಪ್ರತಿನಿಧಿಗಳು, ಶಾಸಕರು ಹೆಚ್ಚಿದ್ದಾರೆ ಅನ್ನುವಂತಹ ಒಂದು ಲಾಜಿಕ್ ಅನ್ನ ಇಟ್ಕೊಂಡು ಜೆಡಿಎಸ್ ನನಗೆ ಈ ಕ್ಷೇತ್ರವನ್ನ ಬಿಟ್ಕೊಡಿ ಅಂತ ಕೇಳ್ತಿದೆ. ಅದರಿಂದಾಗಿ ಈ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ನಾನ್ ಸಿಟಿಂಗ್ ಪೈಕಿ 1 ಕ್ಷೇತ್ರವನ್ನ ಕೇಳ್ತಿದೆ, ಮೈಸೂರನ್ನ. ಆದ್ರೆ ಮೈಸೂರಿನ ಈ ಬೇಡಿಕೆಗೆ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಸೊಪ್ಪು ಹಾಕ್ತಾರ ಅನ್ನುವಂಥದ್ದು ಈ ಕ್ಷಣದವರೆಗೂ ಕೂಡ ಅನುಮಾನವೇ ಆಗಿದೆ. ಯಾಕೆಂತಂದ್ರೆ ಅಲ್ಲಿನ ಪ್ರಭಾವಿ ನಾಯಕ ಮಾಜಿ ಮುಖ್ಯಮಂತ್ರಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ
ಮೈಸೂರು ತಮಗೆ ಬೇಕು ಅಂತ ಪಟ್ಟು ಹಿಡಿದಿರೋದ್ರಿಂದ ಮತ್ತು ಇಡೀ ಮೈಸೂರನ್ನು ಕೊಟ್ಬಿಟ್ರೆ ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಜೆಡಿಎಸ್ ಹೋಗ್ತವೆ ಅನ್ನುವಂತಹ ಒಂದು ಒಂದು ಜಿನೈನ್ ರೀಸನ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿರೋದ್ರಿಂದ ಹೈಕಮಾಂಡ್ ಕೂಡ ಕನ್ವಿನ್ಸ್ ಆಗಿದೆ. ಹಾಗಾಗಿ ಮೈಸೂರು ಹೋಗುವಂತ ಸಾಧ್ಯತೆಗಳು ಕಡಿಮೆ ಇವೆ. ಬಹುತೇಕ ಇವತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಈ ಸೀಟು ಹಂಚಿಕೆಯ ವಿವಾದ ಅಥವಾ ಬಿಕ್ಕಟ್ಟು ಬಗೆಹರಿಯುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರ್ಮೇಶ್.